ರೈಲಿಗೆ ಸಿಲುಕಾಕಿಕೊಳ್ತಾ ಇದ್ದ ಯುವತಿಯನ್ನ ರಕ್ಷಣೆ ಮಾಡೋದಕ್ಕೆ ಹೋದಂತ ಯುವಕನ ಪರಿಸ್ಥಿತಿಯೇ ಈಗ ಗಂಭೀರ ಆಗಿದೆಯಂತೆ. ಇದ್ದೊಬ್ಬ ಮಗ ಆತನನ್ನ ಉಳಿಸ್ಕೊಡಿ ಅಂತ ಈಗ ಆತನ ಪೋಷಕರು ಒದ್ದಾಡ್ತಿದ್ದಾರೆ. ರೈಲಿಗೆ ಸಿಲುಕಾಕಿಕೊಳ್ತಾ ಇದ್ದ ಯುವತಿ ರಕ್ಷಣೆ ಮಾಡೋದಕ್ಕೆ ಹೋದಂತ ಯುವಕನ ಸ್ಥಿತಿ ಗಂಭೀರ. ಸಾವು ಬದುಕಿನ ಮಧ್ಯೆ ಯುವಕ ಹೋರಾಡ್ತಿದ್ದಾರೆ. ಇದ್ದ ಒಬ್ಬ ಮಗನನ್ನ ಉಳಿಸ್ಕೊಳ್ಳೋದಕ್ಕೆ ಬಡ ಪೋಷಕರು ಪರದಾಡ್ತಿದ್ದಾರೆ. ಚಿಕಿತ್ಸೆಗೆ ದುಡ್ಡು ಹೊಂದಿಸಲಾಗದೆ ಹೆತ್ತವರ ಗೋಳಾಟ ಅಂತೆ. ತುಮಕೂರಿನ ಕ್ಯಾತ್ಸಂದ್ರ ರೈಲು ನಿಲ್ದಾಣದಲ್ಲೇ ಆಗಿರುವ ಘಟನೆ ಇದು. ಜುಲೈ 20ರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬಿಹಾರ ಮೂಲದ ಕರಣ್ ಕುಮಾರ್ 18 ವರ್ಷ ಗಾಯಗೊಂಡಿರುವಂತಹ ಯುವಕ ಅಂತ ಹೇಳಲಾಗ್ತಾ ಇದೆ. ರೈಲಿಗೆ ಸಿಲುಕಾಕಿಕೊಳ್ತಾ ಇದ್ದ ಯುವತಿ ರಕ್ಷಣೆ ಮಾಡೋದಕ್ಕೆ ಹೋದಂತಹ ಯುವಕ ಅಲ್ಲಿ ಸಿಲುಕಾಕಿಕೊಂಡು ಆತನ ಸ್ಥಿತಿ ಗಂಭೀರ ಆಗಿದೆ. ಬೆಂಗಳೂರಿಗೆ ಹೋಗೋದಕ್ಕೆ ಕ್ಯಾತ್ಸಂದ್ರದಲ್ಲಿ ರೈಲು ಹತ್ತೋದಕ್ಕೆ ಕರಣ್ ಕಾಯ್ತಾ ನಿಂತಿರ್ತಾರೆ. ಈ ವೇಳೆ ರೈಲು ಹತ್ತಲು ಹೋಗಿ ಆಯತಪ್ಪಿ ರೈಲಿಗೆ ಸಿಲುಕಾಕಿಕೊಳ್ತಾರಂತೆ ಯುವತಿ. ರೈಲಿಗೆ ಸಿಲುಕಿ ಸ್ಥಳದಲ್ಲೇ ಮೃತಪಟ್ಟಿದ್ದ ಸಹ ಪ್ರಾಧ್ಯಾಪಕಿ ಆಂಧ್ರ ಮೂಲದ ಯುವತಿಯನ್ನ ರಕ್ಷಣೆ ಮಾಡೋದಕ್ಕೆ ಹೋದ ಕರಣ್ ಕುಮಾರ್ ತಲೆಗೂ ಕೂಡ ಗಂಭೀರ ಗಾಯ ಆಗಿದೆ. ಕರಣ್ ಕುಮಾರ್ಗೆ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿತ್ತು. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ 4-5 ಆಸ್ಪತ್ರೆ ಸುತ್ತಾಡ್ಬಿಟ್ರಂತೆ ಪೋಷಕರು. ಸದ್ಯ ಶ್ರೀದೇವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಕರಣ್ ಕುಮಾರ್. ಸಾವಿನ ದವಡೆಯಿಂದ ಪಾರಾಗಿರುವ ಕರಣ್ ಕುಮಾರ್ ಸ್ಥಿತಿ ಕೂಡ ಚಿಂತಾಜನಕ. ಆದ್ರೆ ಮಗನ ಚಿಕಿತ್ಸೆಗೆ ದುಡ್ಡು ಬೇಕಲ್ಲ, ಈಗ ದುಡ್ಡು ಹೊಂದಿಸೋದಕ್ಕಾಗ್ತಾ ಇಲ್ಲ ಅಂತ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಯುವಕನ ಚಿಕಿತ್ಸೆಗೆ ಜನರಿಂದ ಸಹಾಯ ಕೇಳ್ತಿದ್ದಾರೆ ಪೋಷಕರು. ಒಂದು 8 ಗಂಟೆ ಆದಮೇಲೆ ಯಾರೋ ನಮಗೆ ಬಂದು ಇನ್ಫೆಕ್ಷನ್ ಕೊಟ್ಟಿದೆ, ಹೇಳಿದೆ ನಿಮ್ಮ ಮಗ ಈ ಥರ ಆಗಿದೆ ಅಂತ. ನಾನು ಸಡನ್ನಾಗಿ ಬೀಗ ಹಾಕೊಂಡು ಮನೆದು ಆಚೆ ಬಂದೆ. ಅಲ್ಲಿ ನೋಡ್ತೀನಿ ಅಂದರೆ ಈ ಥರ ಆಗ್ಬಿಟ್ಟಿದೆ. ಅಲ್ಲೇ ಅಕ್ಕಪಕ್ಕ ಹೇಳ್ತೀರ ಅವ್ರು ಕಾಪಾಡೋಕ್ಕೋಸ್ಕರ ಹೋಗಿದ್ಗೆ ಆ ಹುಡುಗ ಹಿಂಗೆ ಮಾಡ್ಕೊಂಡಿದ್ದಾರೆ ಅಂತ ಆಯಿತು ಅಂತ ಅಷ್ಟೇ. ಜನ ಅದೇ ಅವರು ಹುಡುಗಿಗೋಸ್ಕರ ಕಾಪಾಡೋಕ್ಕೋಸ್ಕರ ಹೇಳ್ಕೊಳ್ಳೋಕ್ಕೋಸ್ಕರ ಬಚಾವ್ ಮಾಡೋಣ ಅಂತ ಹೋಗಿದೆ. ಇವನಿಗೆ ಆ ಥರ ಏಟ್ ಬಿಟ್ಟಿದೆ ಅದರಲ್ಲಿ ತಲೆಗೆ. ನಾವು ಪಾನಿಪುರಿ ಸ್ವಲ್ಪ ಮಠದಲ್ಲಿ ಮಾಡ್ತೀನಿ, ಗೇಟ್ ಇದೆಯಲ್ಲ ಅಲ್ಲಿ ಮಾಡ್ತೀನಿ ಪಾನಿಪುರಿನೇ ಕೆಲಸ. ಈಗಾಗಲೇ ಸುಮಾರು ಒಂದು 20-27 ವರ್ಷ ಆಗಿದೆ ಬಂದು. ಡಾಕ್ಟರ್ ಹೇಳಿದ್ರೆ ಅದು ಸಕ್ಸಸ್ ಆಗತ್ತೆ ಇಲ್ವ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವು ಪ್ರಯತ್ನ ಪಡ್ತಾಯಿದ್ದೀನಿ, ಆ ಹುಡುಗ ಚೆನ್ನಾಗಿ ಆಗಬೇಕು ಅಂತ ನಾವು ಕಷ್ಟಪಡ್ತಾಯಿದ್ದೀನಿ ಅಂತ ಹೇಳ್ತವ್ರೆ. ಒಂದು 8 ಗಂಟೆ ಆದಮೇಲೆ ಯಾರೋ ನಮಗೆ ಬಂದು ಇನ್ಫೆಕ್ಷನ್ ಕೊಟ್ಟಿದೆ, ಹೇಳಿದೆ ನಿಮ್ಮ ಮಗ ಈ ಥರ ಆಗಿದೆ ಅಂತ. ನಾನು ತುಮಕೂರಿನ ಕ್ಯಾತ್ಸಂದ್ರ ರೈಲ್ವೆ ನಿಲ್ದಾಣದಲ್ಲಿ ಬೆಳಗ್ಗೆ 8 ಗಂಟೆ ಟ್ರೈನ್ಗೆ ಒಬ್ಬ ಯುವತಿ ಅಸಿಸ್ಟೆಂಟ್ ಪ್ರೊಫೆಸರು ಸಿಲುಕಿದಾಗ ಅವ್ರನ್ನ ಬಿಡಿಸ್ಬೇಕು ಅಂತ ಒಬ್ಬ ಹುಡುಗ ಅವ್ರನ್ನ ಸೇವ್ ಮಾಡೋಕ್ಕೆ ಮುಂದಾಗ್ತಾನೆ. ಆಗ ಅವನು ಸಹ ಆಯ ತಪ್ಪಿ ಬಿದ್ದು ತಲೆಗೆ ತೀವ್ರ ಪೆಟ್ಟಾಗುತ್ತೆ. ಆಗ ಅವನನ್ನು ಆಸ್ಪತ್ರೆಗೆ ಸೇರಿಸಿ ಪ್ರಜ್ಞೆ ತಪ್ತಾನೆ. ಆಸ್ಪತ್ರೆಗೆ ಸೇರಿಸಿದ ಚಿಕಿತ್ಸೆ ಕೊಡ್ತಿದ್ದಾರೆ. ಈಗ ಅವನು ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾನೆ. ತಲೆಗೆ ಗಂಭೀರವಾದ ಗಾಯ ಆಗಿತ್ತಂತೆ, ಒಳಗಡೆ ರಕ್ತಸ್ರಾವ ಆಗಿತ್ತಂತೆ. ಅದನ್ನು ತೆಗೆದುಬಿಟ್ಟು ಈಗ ಆಪ್ರೇಷನ್ ಮಾಡಿ ICUಯಿಂದ ನಿನ್ನೆ ಆಚೆ ಕಾಮನ್ ವಾರ್ಡ್ಗೆ ಹಾಕಿದ್ದಾರೆ. ತುಮಕೂರಿನ ಕ್ಯಾತ್ಸಂದ್ರ ರೈಲ್ವೆ ನಿಲ್ದಾಣದಲ್ಲಿ ಬೆಳಗ್ಗೆ ರೈಲ್ವೆ ಇಂಜುರಿಯಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆದರು. ಅವ್ರಿಗೇನಾಗಿತ್ತು ಅಂದರೆ ಬಲಗಡೆ ಸೈಡು ಟೆಂಪೋರಲ್ ಮತ್ತು ಪೆರೇಟಲ್ ಬೋನ್ ಫ್ರ್ಯಾಕ್ಚರ್ ಆಗಿ EDH ಆಗಿತ್ತು. ಆಲ್ಮೋಸ್ಟ್ ಅರೌಂಡ್ 40 to 50 ml EDH. ಮತ್ತು ಪೆರೇಟೋ ಆಕ್ಸಿಪಿಟಲ್ ಬೋನ್ ಡಿಪ್ರೆಸ್ ಫ್ರ್ಯಾಕ್ಚರ್ ಆಗಿತ್ತು. ರೈಟ್ ಮೋಟರ್ ಏರಿಯಾ ICH ಇತ್ತು. ಸೊ ಹಾಗಾಗಿ ಪೇಷಂಟ್ ನಮ್ಮ ಹತ್ರ ಬಂದಿದ್ದ ಕಂಡೀಷನಲ್ಲಿ ವೆಂಟಿಲೇಟ್ರಲ್ಲಿದ್ದರು. ಅಂದರೆ ET ಟ್ಯೂಬ್ ಬೇರೆ ಒಂದೆರಡು ಹಾಸ್ಪಿಟಲ್ಲು ಹೋಗಿ ಅವರು ತಗೊಳ್ಳೋದಿಲ್ಲ, ಆಮೇಲೆ ನಮ್ಮ ಹತ್ರ ಬಂದಿದ್ದರು. ಬಂದಾಗ ಅವರು GCS ಬಂದು 5/15 ಇತ್ತು, ಅಂದರೆ E1 VT M3. ಸೊ ಆಮೇಲೆ ನಾವು ಇಮಿಡಿಯೇಟಾಗಿ ಅವತ್ತು ನೈಟ್ ಆಲ್ಮೋಸ್ಟ್ ಅರೌಂಡ್ 11:30 ಎಮರ್ಜೆನ್ಸಿ EDH ಎವ್ಯಾಕ್ಯುಯೇಷನ್ ಅಂತ ಎಮರ್ಜೆನ್ಸಿ ಸರ್ಜರಿಗೆ ತೊಗೊಂಡ್ವಿ. ಸರ್ಜರಿ ಮಾಡಿದ್ದು ಆಲ್ಮೋಸ್ಟ್ 2-3 ಅವರ್ಸ್ ಸರ್ಜರಿ ಆಯಿತು.